ಸ್ಪೀಕರ್ ಅವರು ಕ್ರಮ ತಗೊಂಡಿರುವಂಥದ್ದು ಸಂವಿಧಾನ ವಿರೋಧಿ ಅಂತ ನಮಗಂತೂ ಅನಿಸ್ತಾ ಇದೆ. ಇದು ಸರಿಯಲ್ಲ. ನಾವು ಪ್ರಶ್ನೆ ಕೇಳಿದ್ದೇವೆ, ನಡಿಬಾರ್ದು ನಡೆದಿದೆ ಅಂತ ಸಭಾಧ್ಯಕ್ಷರ ಗಮನಕ್ಕೆ ತಗೊಂಡು ಬಂದಿದ್ದೇವೆ. ಸಭಾಧ್ಯಕ್ಷರು ಇದ್ರ ಬಗ್ಗೆ ಸರಿಯಾದಂಥ ರೀತಿಯೊಳಗಡೆ ಸರ್ಕಾರಕ್ಕೆ ಏನು ಹೇಳಬೇಕಿತ್ತು ಅದು ಹೇಳಬೇಕಾಗಿತ್ತು, ಹೇಳಲಿಲ್ಲ. ಅದಕ್ಕೋಸ್ಕರ ಪ್ರತಿಭಟನೆ ಮಾಡಿದ್ವಿ. ಪ್ರತಿಭಟನೆ ಮಾಡಿದ್ದು ತಪ್ಪು ಅನ್ನೋಂಥ ರೀತಿಯೊಳಗಡೆ ಇವತ್ತು ಸಂವಿಧಾನದ ವಿರೋಧಿ ನಡೆಯನ್ನು ಸಭಾಪತಿಗಳು ಮಾಡಿದ್ದಾರೆ, ಸಭಾಧ್ಯಕ್ಷರು. ಇದು ಸಮಾಧಾನ ಅಲ್ಲ ನಮಗೆ. ಚುನಾಯಿತ ಪ್ರತಿನಿಧಿಗಳಿಗೆ ಗೌರವ ಕೊಡುವಂಥ ವಿಧಾನ ಇದಂತೂ ಅಲ್ಲ. ಜನತೆಯಿಂದ ಆಯ್ಕೆ ಆಗಿ ಬಂದಿರೋಂಥವ್ರು ರೀತಿ ನೀತಿ ಇದೆ, ನಾನು ಇಲ್ಲ ಅಂತ ನಾನೇನು ಹೇಳೋದಿಲ್ಲ. ಆದರೆ ನಾವೇನು ಹದ್ದು ಮೀರಿದ ವರ್ತನೆಯನ್ನು ನಾವು ಮಾಡಲಿಲ್ಲ. ಯಾಕೆ ಈ ಸಂಗತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ರೀತಿಯ ವರ್ತನೆ ನಾವು ಮಾಡಿದ್ದೇ ಆಗಿದ್ದರೆ ಕಾಂಗ್ರೆಸ್ಸಿಗೂ ನಮಗೇನು ಬೇರೆ ವ್ಯತ್ಯಾಸ ಇರ್ತಿರಲಿಲ್ಲ. ಒಂದು ವಿಡಿಯೋ ತೋರಿಸ್ತೇನೆ ನಾನು ನಿಮಗೆ. ಇದು ನಿಮ್ಮ ಹತ್ರ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈ ವಿಡಿಯೋದಲ್ಲಿ ಸಭಾಧ್ಯಕ್ಷರನ್ನ ಕಾಂಗ್ರೆಸ್ಸಿನ ಎಲ್ಲ ದೊಡ್ಡ ದೊಡ್ಡ ಶಾಸಕರು ನಕಾರವಾಗಿ ಗೆದ್ದಂಥವರು ಶಾಸಕರು ಅಲ್ಲಿರುವಂಥ ಸಭಾಧ್ಯಕ್ಷರನ್ನ ಪೀಠದಿಂದ ಎಳ್ಕೊಂಡು ಹೋಗಿರುವಂಥ ಸಂದರ್ಭದಲ್ಲೂ ಈ ರಾಜ್ಯದಲ್ಲಿ ಸ್ಪೀಕರ್ ಬೇರೆ ಕ್ರಮ ತಗೊಳ್ಳಿಲ್ಲ. ಆದರೆ ಯು ಟಿ ಖಾದರ್ ಅವರು ಸುಮ್ಮನೆ ಧಿಕ್ಕಾರಕ್ಕೆ ಹೋಗಿದ್ವಿ. ಖಾದರಿಗೆ ಧಿಕ್ಕಾರಕ್ಕೆ ಹೋಗಲಿಲ್ಲ. ನಾವು ಧಿಕ್ಕಾರಕ್ಕೆ ಹೋಗಿದ್ದು ಈ ರೀತಿಯ ನಡವಳಿಕೆ ಮಾಡ್ತಿರೋಂಥ ಸರ್ಕಾರದ ವಿರುದ್ಧವಾಗಿ ನಾವು ಕೂಗಬಾರ್ದು ಅಂತೇಳಿ ನಮ್ಮನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾರೆ. ಇದು ಸಭಾಧ್ಯಕ್ಷರ ನಡೆ, ಇದು ಕಾಂಗ್ರೆಸ್ಸಿನ ನೇತೃತ್ವಕ್ಕೆ ಶಕ್ತಿ ಕೊಡ್ತಾರೆ ಅಂತ ನಡೆ ಅಂತೇಳಿ ನಾನಂತೂ ಅಂದ್ಕೊಂಡಿದ್ದೇನೆ. ಹಾಗಾಗಿ ಇದು ಅಕ್ಷಮ್ಯ ಆಯಿತು. ಕ್ಷಮೆ ಕೇಳಿದ್ರೆ ಸರಿ, ಇಲ್ಲ ಅವ್ರನ್ನ ಶಾಶ್ವತವಾಗಿ ಅಮಾನತು ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ. ನಾವೇನು ತಪ್ಪು ಮಾಡಿಲ್ಲ. ನಾವು ಭಾಳ ಮಜಾ ಅಂದರೆ ಬನ್ನಿ 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 ಹತ್ತಿ ಬನ್ನಿ ಅಂತ ಕರೆದಿದ್ದು ಇದೇ ಸ್ಪೀಕರ್. ಆ ಮಾರ್ಷಲ್ಗಳಿಗೆ ಸೈಡಿಗೆ ಹೋಗಿ ಅಂತ ಮೇಲ್ಗಡೆ ಇದ್ದರಿಗೆ ಕಳಿಸಿದ್ದ ಇದೇ ಸ್ಪೀಕರ್. ನಾವೇನು ಈ ರೀತಿ ಹೊಡೆದಾಡೋದು ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಸಂಸ್ಕೃತಿ ಅಲ್ಲಲ್ಲ ನಮ್ಮದು. ನಾವು ಹೋದ್ವಿ, ಅಲ್ಲೂ ನಿಂತ್ಕೊಂಡು ಘೋಷಣೆಗೆ ಹೋಗಿದ್ವಿ ಸರ್ಕಾರದ ವಿರುದ್ಧವಾಗಿ. ಯು ಟಿ ಖಾದರ್ಗೆ ಅಪಮಾನ ನಾವು ಯಾವುದೂ ಮಾಡಿಲ್ಲ, ಅವ್ರ ವಿರುದ್ಧ ಧಿಕ್ಕಾರಕ್ಕೆ ಹೋಗಿಲ್ಲ ನಾವು. ಆದರೆ ಈ ಸಂದರ್ಭದೊಳಗಡೆ ನಮ್ಮನ್ನು ಮೇಲ್ ಬನ್ನಿ ಅಂತ ನಮ್ಮನ್ನು ಕರೆದು ನಾನು ಸಸ್ಪೆಂಡ್ ಮಾಡೋವಂಥ ವ್ಯವಸ್ಥೆ ಇದು ಸರಿಯಾಗಲಿಲ್ಲ ಅಂತ ಅಂದ್ಕೊಂಡಿದ್ದೆ. ಕ್ಷಮೆ ಕೇಳೋಂಥ ಪ್ರಶ್ನೆ ಏನಿಲ್ಲ. ಕ್ಷಮೆ ಕೇಳೋ ಪ್ರಯತ್ನ ಇಲ್ಲ. ತಪ್ಪು ಮಾಡಿದರೆ ತಾನೇ ಕ್ಷಮೆ ಕೇಳೋದು. ಸೊ ಕ್ಷಮೆ ಕೇಳೋ ಪ್ರಯತ್ನ ಇಲ್ಲ. ನಾವು ಕ್ಷಮೆ ಕೇಳುವಂಥ ಅಪರಾಧಗಳನ್ನ ನಾವು ಯಾವುದೂ ಮಾಡಿಲ್ಲ. ಯಾರು ಕ್ಷಮೆ ಕೇಳಬೇಕು ಈ ರಾಜ್ಯದ್ದು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಕೇಳಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ನಿಮ್ಮ ಮಂತ್ರಿಮಂಡಲದ ಸಚಿವರಿಗೆ ಆಗಿರುವಂಥ ಸಂಗತಿಯನ್ನು ಹೌಸಲ್ಲಿ ಪ್ರಸ್ತಾಪ ಆದರೂ ಕೂಡ ನೀವು ಅವರಿಗೆ ಸರಿಯಾದಂಥ ರೀತಿಯೊಳಗೆ, ಉದಾಹರಣೆಗೆ ನಮ್ಮ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ನಡೀತು. ಶಾಸಕರು ಮಂತ್ರಿಗಳು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ, ಹೌಸಲ್ಲಿ ಪ್ರಸ್ತಾಪ ಮಾಡ್ತಾರೆ, ನನಗೆ ಅನ್ಯಾಯ ಆಗ್ತಾ ಇದೆ, ನನ್ನ ಕುಟುಂಬವನ್ನು ಹರಾಜು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ, ಮಂತ್ರಿಮಂಡಲದಲ್ಲಿರುವಂಥ ಇನ್ನೊಬ್ಬ ಮಂತ್ರಿ ಈ ಕೆಲಸ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಅಂಥೇಳಿ ಮುಖ್ಯಮಂತ್ರಿಗಳಿಗೆ ಕೇಳ್ತಾರೆ, ಸಭಾಧ್ಯಕ್ಷರಿಗೆ ಕೇಳ್ತಾರೆ, ಅಲ್ಲಿರುವಂಥ ಎಲ್ಲ ಪ್ರಮುಖರಿಗೆ ಕೇಳ್ತಾರೆ. ಆದರೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಇಲ್ಲಿ ಈ ಕ್ಷಣ ತನಕ ಯಾವುದೇ ತೀರ್ಮಾನ ತಗೊಳ್ಳಿಲ್ಲ. ಗೃಹ ಸಚಿವರು ಅದ್ರ ಬಗ್ಗೆ ಯೋಚನೆನೂ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತೇಳಿ ಸ್ಪೀಕರ್ ಅವರು ಆದೇಶ ಮಾಡಬೇಕಾಗಿತ್ತು. ಸ್ಪೀಕರ್ ಅವರು ಅವರ ನಡೆನೇ ಎಲ್ಲೋ ಒಂದು ಕಡೆ ನಮಗೆ ಪ್ರಶ್ನೆಗೆ ಒಳಪಡಿಸುವಂಥ ರೀತಿಯ ನಡೆ ಆಗಿಬಿಟ್ರೆ ಬೇಸರ ಆಗತ್ತೆ ಅಂತ ಅಂದ್ಕೊಂಡಿದ್ದಾನೆ. ಯು ಟಿ ಖಾದರ್ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಅವ್ರನ್ನ ಹೊಗಳಿದ್ದೇವೆ. ಅವರು ನಾವೆಲ್ಲರಿಗೂ ತರಬೇತಿ ಕೊಟ್ಟಂಥ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾವು ಹೇಳಿದ್ದೇವೆ. ಆದರೆ ಏಕಾಏಕಿ 18 ಜನ ಶಾಸಕರನ್ನು ಅಮಾನತು ಮಾಡುವಂಥದ್ದು ಇದೆಯಲ್ಲ, ಆ ಕೆಲಸ ನಾವೇನು ಮಾಡಿಲ್ಲ ರೀ. ಆ ಥರದ ಕೆಲಸ ನಾವೇನು ಮಾಡಿಲ್ಲ. ನಾವು ಕೇಳಿರೋದು ನ್ಯಾಯ. ಮಂತ್ರಿಗಳಿಗೆ ರಕ್ಷಣೆ ಕೊಡದಂಥ ಸರ್ಕಾರ ಬೇಕಾ ಅಂತ ಕೇಳಿದ್ದೀವಿ. ಸಂವಿಧಾನ ವಿರೋಧಿ ಆಗಿರುವಂಥ 4% ಮುಸಲ್ಮಾನಿಗೆ ಸಿಗಬೇಕಾಗಿರೋಂಥ ಏನು ಯೋಚನೆ ಮಾಡಿದ್ದೀರಿ ಅದು ತಪ್ಪು ಅಂತ ಹೇಳಿದ್ದೀವಿ. ಸಂವಿಧಾನಕ್ಕೆ ದತ್ತವಾಗಿ ನಡ್ಕೊಳ್ಳಿ ಅಂತ ಹೇಳಿದರೆ ಇದು ತಪ್ಪು ಅಂಥೇಳಿ ನಮ್ಮನ್ನು ಹೊರಗಡೆ ಇಡುವಂಥ ಪ್ರಯತ್ನ ಮಾಡಿದ್ದಾರೆ, ಸಸ್ಪೆಂಡ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಭಗವಂತ ಎಲ್ಲವನ್ನು ನೋಡ್ಕೊಳ್ತಾರೆ. ಸರ್, ಮೀಸಲಾತಿ ಸಂಬಂಧ ಸಂವಿಧಾನ ತಿದ್ದುಪಡಿ ಬಗ್ಗೆ ಈಗ ಡಿ ಕೆ ಶಿ ಹೇಳಿಕೆ ಇದು ರಾಜ್ಯಸಭೆಯಲ್ಲಿ ಚರ್ಚೆ ಆಗ್ತಿದೆ. ಮೀಸಲಾತಿಗೋಸ್ಕರ ಬದಲಾವಣೆ ಆಗುತ್ತೆ ಮಾತನೇ. ಕಾಂಗ್ರೆಸ್ನವರು ಬರೀ ಮೀಸಲಾತಿ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಈ ದೇಶವನ್ನೇ ಭಾಗ ಮಾಡಬೇಕು, ಈ ರಾಜ್ಯವನ್ನೇ ಭಾಗ ಮಾಡಬೇಕು ಅಂತ ಹೊರಟಿದ್ದಾರೆ. ಮತ್ತೊಮ್ಮೆ ಧರ್ಮಾಧಾರಿತವಾಗಿ ಯಾವುದೇ ರೀತಿಯ ಚಟುವಟಿಕೆಗಳು ನಡೆಯಲ್ಲ ಈ ದೇಶದಲ್ಲಿ. ಸಂವಿಧಾನದತ್ತವಾಗಿ ಸಂವಿಧಾನ ಹೇಳಿದೆ, ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕ, ಈ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕ
ಈ ದೇಶಕ್ಕೋಸ್ಕರ ಇರಬೇಕು ಅಂತ ಹೇಳಿದ್ದಾರೆ. ಸೊ ಹೀಗಿರಬೇಕಾದ್ರೆ ಯಾವುದನ್ನು ಡಿ ಕೆ ಶಿವಕುಮಾರ್ ಹೇಳಿದ ತಕ್ಷಣ ಇದು ಎಲ್ಲೋ ಒಂದು ಕಡೆಗೆ ಜಾತೀಯತೆ ಪರವಾಗಿ ಮಾಡಲಿಕ್ಕೆ ತೀರ್ಮಾನಗಳು ಆಗಿಬಿಡುತ್ತೆ, ಕಷ್ಟ. ಹೇಳಿರೋದು ಒಂದೇ ಸಂಗತಿ, ಅಂಬೇಡ್ಕರ್ ಅವರು ಬಿದ್ದವರನ್ನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ ಅಂತ ಹೇಳಿದ್ದಾರೆ. ಯಾರು ತುಳಿತಕ್ಕೊಳಗಾಗಿದ್ದಾರೆ ಅವರಿಗೆ ಶಕ್ತಿ ಕೊಡಬೇಕು ಅಂತ ಹೇಳಿದ್ದಾರೆ. ಆ ಕೆಲಸ ಮೊದಲಿಂದ ನಡ್ಕೊಂಡೇ ಬಂದಿದೆ, ಈಗಲೂ ನಾವು ಮಾಡ್ತಾ ಇದ್ದೀವಿ. ಅದು ಕೆಲಸಕ್ಕೆ ನಾವು ಶಕ್ತಿ ಕೊಡ್ತಾನೇ ಇದ್ದೀವಿ. ಆದರೆ ಇವತ್ತು ನಾನು ಬೇರೆ ನೀನು ಬೇರೆ, ಮುಸಲ್ಮಾನರು ಬೇರೆ ಹಿಂದೂ ಬೇರೆ ಅಂಥೇಳಿ ಈ ವರ್ಗ ಮಾಡುವಂಥದ್ದು ಇದೆಯಲ್ಲ, ಇದು ಕಾಂಗ್ರೆಸ್ಸಿನ ಕುಟಿಲ ನೀತಿ. ಇದನ್ನು ವಿರೋಧ ಮಾಡಿದ್ದೀವಿ, ಆದರೆ ಸಮಾಧಾನ ಆಗಿಲ್ಲ ಸ್ಪೀಕರ್ ಅವರಿಗೆ. ನಾವೇನು ಮಾಡಿ ಹೇಳಿ, ಸ್ಪೀಕರ್ ಅವರು ಕ್ರಮ ತೊಗೊಂಡಿರುವಂಥದ್ದು ಸಂವಿಧಾನ ವಿರೋಧಿ ಅಂತ ನಮಗಂತೂ ಅನಿಸ್ತಾ ಇದೆ. ಇದು ಸರಿಯಲ್ಲ. ನಾವು ಪ್ರಶ್ನೆ ಕೇಳಿದ್ದೇವೆ, ನಡಿಬಾರ್ದು ನಡೆದಿದೆ ಅಂತ ಸಭಾಧ್ಯಕ್ಷರ ಗಮನಕ್ಕೆ ತಗೊಂಡು ಬಂದಿದ್ದೇವೆ. ಸಭಾಧ್ಯಕ್ಷರು ಇದ್ರ ಬಗ್ಗೆ ಸರಿಯಾದಂಥ ರೀತಿಯೊಳಗಡೆ ಸರ್ಕಾರಕ್ಕೆ ಏನು ಹೇಳಬೇಕಿತ್ತು ಅದು ಹೇಳಬೇಕಾಗಿತ್ತು, ಹೇಳಲಿಲ್ಲ. ಅದಕ್ಕೋಸ್ಕರ ಪ್ರತಿಭಟನೆ ಮಾಡಿದ್ವಿ. ಪ್ರತಿಭಟನೆ ಮಾಡಿದ್ದು ತಪ್ಪು ಅನ್ನೋಂಥ ರೀತಿಯೊಳಗಡೆ ಇವತ್ತು ಸಂವಿಧಾನದ ವಿರೋಧಿ ನಡೆಯನ್ನು ಸಭಾಪತಿಗಳು ಮಾಡಿದ್ದಾರೆ, ಸಭಾಧ್ಯಕ್ಷರು. ಇದು ಸಮಾಧಾನ ಅಲ್ಲ ನಮಗೆ. ಚುನಾಯಿತ ಪ್ರತಿನಿಧಿಗಳಿಗೆ ಗೌರವ ಕೊಡುವಂಥ ವಿಧಾನ ಇದಂತೂ ಅಲ್ಲ. ಜನತೆಯಿಂದ ಆಯ್ಕೆ ಆಗಿ ಬಂದಿರೋಂಥವ್ರು ರೀತಿ ನೀತಿ ಇದೆ, ನಾನು ಇಲ್ಲ ಅಂತ ನಾನೇನು ಹೇಳೋದಿಲ್ಲ. ಆದರೆ ನಾವೇನು ಹದ್ದು ಮೀರಿದ ವರ್ತನೆಯನ್ನು ನಾವು ಮಾಡಲಿಲ್ಲ. ಯಾಕೆ ಈ ಸಂಗತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ರೀತಿಯ ವರ್ತನೆ ನಾವು ಮಾಡಿದ್ದೇ ಆಗಿದ್ದರೆ ಕಾಂಗ್ರೆಸ್ಸಿಗೂ ನಮಗೇನು ಬೇರೆ ವ್ಯತ್ಯಾಸ ಇರ್ತಿರಲಿಲ್ಲ. ಒಂದು ವಿಡಿಯೋ ತೋರಿಸ್ತೇನೆ ನಾನು ನಿಮಗೆ, ಇದು ನಿಮ್ಮ ಹತ್ರ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈ ವಿಡಿಯೋದಲ್ಲಿ ಸಭಾಧ್ಯಕ್ಷರನ್ನ ಕಾಂಗ್ರೆಸ್ಸಿನ ಎಲ್ಲ ದೊಡ್ಡ ದೊಡ್ಡ ಶಾಸಕರು ನಕಾರವಾಗಿ ಗೆದ್ದಂಥವರು ಶಾಸಕರು ಅಲ್ಲಿರುವಂಥ ಸಭಾಧ್ಯಕ್ಷರನ್ನ ಪೀಠದಿಂದ ಎಳ್ಕೊಂಡು ಹೋಗಿರುವಂಥ ಸಂದರ್ಭದಲ್ಲೂ ಈ ರಾಜ್ಯದಲ್ಲಿ ಸ್ಪೀಕರ್ ಬೇರೆ ಕ್ರಮ ತಗೊಳ್ಳಿಲ್ಲ. ಆದರೆ ಯು ಟಿ ಖಾದರ್ ಅವರು ಸುಮ್ಮನೆ ಧಿಕ್ಕಾರಕ್ಕೆ ಹೋಗಿದ್ವಿ. ಖಾದರಿಗೆ ಧಿಕ್ಕಾರಕ್ಕೆ ಹೋಗಲಿಲ್ಲ, ನಾವು ಧಿಕ್ಕಾರಕ್ಕೆ ಹೋಗಿದ್ದು ಈ ರೀತಿಯ ನಡವಳಿಕೆ ಮಾಡ್ತಿರೋಂಥ ಸರ್ಕಾರದ ವಿರುದ್ಧವಾಗಿ ನಾವು ಕೂಗಬಾರ್ದು ಅಂತೇಳಿ ನಮ್ಮನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾರೆ. ಇದು ಸಭಾಧ್ಯಕ್ಷರ ನಡೆ, ಇದು ಕಾಂಗ್ರೆಸ್ಸಿನ ನೇತೃತ್ವಕ್ಕೆ ಶಕ್ತಿ ಕೊಡ್ತಾರೆ ಅಂತ ನಡೆ ಅಂತೇಳಿ ನಾನಂತೂ ಅಂದ್ಕೊಂಡಿದ್ದೇನೆ. ಹಾಗಾಗಿ ಇದು ಅಕ್ಷಮ್ಯ. ಸರ್ಕಾರ ಕ್ಷಮೆ ಕೇಳಿದ್ರೆ ಸರಿ, ಇಲ್ಲಾಂದ್ರೆ ಅವ್ರನ್ನ ಶಾಶ್ವತವಾಗಿ ಅಮಾನತು ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ. ನಾವೇನು ತಪ್ಪು ಮಾಡಿಲ್ಲ. ನಾವು ಭಾಳ ಮಜಾ ಅಂದರೆ ಬನ್ನಿ 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 ಹತ್ತಿ ಬನ್ನಿ ಹತ್ತಿ ಬನ್ನಿ ಅಂತ ಕರೆದಿದ್ದು ಇದೇ ಸ್ಪೀಕರ್. ಆ ಮಾರ್ಷಲ್ಗಳಿಗೆ ಸೈಡಿಗೆ ಹೋಗಿ ಅಂತ ಮೇಲ್ಗಡೆ ಇದ್ದರಿಗೆ ಕಳಿಸಿದ್ದ ಇದೇ ಸ್ಪೀಕರ್. ನಾವೇನು ಈ ರೀತಿ ಹೊಡೆದಾಡೋದು ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಸಂಸ್ಕೃತಿ ಅಲ್ಲಲ್ಲ ನಮ್ಮದು. ನಾವು ಹೋದ್ವಿ, ಅಲ್ಲೂ ನಿಂತ್ಕೊಂಡು ಘೋಷಣೆಗೆ ಹೋಗಿದ್ವಿ ಸರ್ಕಾರದ ವಿರುದ್ಧವಾಗಿ. ಯು ಟಿ ಖಾದರ್ಗೆ ಅಪಮಾನ ನಾವು ಯಾವುದೂ ಮಾಡಿಲ್ಲ, ಅವ್ರ ವಿರುದ್ಧ ಧಿಕ್ಕಾರಕ್ಕೆ ಹೋಗಿಲ್ಲ ನಾವು. ಆದರೆ ಈ ಸಂದರ್ಭದೊಳಗಡೆ ನಮ್ಮನ್ನು ಮೇಲ್ ಬನ್ನಿ ಅಂತ ನಮ್ಮನ್ನು ಕರೆದು ನಾನು ಸಸ್ಪೆಂಡ್ ಮಾಡೋವಂಥ ವ್ಯವಸ್ಥೆ ಇದು ಸರಿ ಆಗಲಿಲ್ಲ ಅಂತ ಅಂದ್ಕೊಂಡಿದ್ದೆ. ಕ್ಷಮೆ ಕೇಳೋಂಥ ಪ್ರಶ್ನೆ ಏನಿಲ್ಲ, ಕ್ಷಮೆ ಕೇಳೋ ಪ್ರಶ್ನೆ ಇಲ್ಲ. ತಪ್ಪು ಮಾಡಿದರೆ ತಾನೇ ಕ್ಷಮೆ ಕೇಳೋದು. ಸೊ ಕ್ಷಮೆ ಕೇಳೋ ಪ್ರಶ್ನೆ ಇಲ್ಲ. ನಾವು ಕ್ಷಮೆ ಕೇಳುವಂಥ ಅಪರಾಧಗಳನ್ನ ನಾವು ಯಾವುದೂ ಮಾಡಿಲ್ಲ. ಯಾರು ಕ್ಷಮೆ ಕೇಳಬೇಕು ಈ ರಾಜ್ಯದ್ದು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಕೇಳಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ನಿಮ್ಮ ಮಂತ್ರಿಮಂಡಲದ ಸಚಿವರಿಗೆ ಆಗಿರುವಂಥ ಸಂಗತಿಯನ್ನು ಹೌಸಲ್ಲಿ ಪ್ರಸ್ತಾಪ ಆದರೂ ಕೂಡ ನೀವು ಅವರಿಗೆ ಸರಿಯಾದಂಥ ರೀತಿಯೊಳಗೆ, ಉದಾಹರಣೆಗೆ ನಮ್ಮ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ನಡೀತು. ಶಾಸಕರು ಮಂತ್ರಿಗಳು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ, ಹೌಸಲ್ಲಿ ಪ್ರಸ್ತಾಪ ಮಾಡ್ತಾರೆ, ನನಗೆ ಅನ್ಯಾಯ ಆಗ್ತಾ ಇದೆ, ನನ್ನನ್ನು ನನ್ನ ಕುಟುಂಬವನ್ನು ಹರಾಜು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ, ಮಂತ್ರಿಮಂಡಲದಲ್ಲಿರುವಂಥ ಇನ್ನೊಬ್ಬ ಮಂತ್ರಿ ಈ ಕೆಲಸ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಅಂಥೇಳಿ ಮುಖ್ಯಮಂತ್ರಿಗಳಿಗೆ ಕೇಳ್ತಾರೆ, ಸಭಾಧ್ಯಕ್ಷರಿಗೆ ಕೇಳ್ತಾರೆ, ಅಲ್ಲಿರುವಂಥ ಎಲ್ಲ ಪ್ರಮುಖರಿಗೆ ಕೇಳ್ತಾರೆ. ಆದರೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಇಲ್ಲಿ ಕ್ಷಣ ತನಕ ಯಾವುದೇ ತೀರ್ಮಾನ ತಗೊಳ್ಳಿಲ್ಲ. ಗೃಹ ಸಚಿವರು ಅದ್ರ ಬಗ್ಗೆ ಯೋಚನೆನೂ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತೇಳಿ ಸ್ಪೀಕರ್ ಅವರು ಆದೇಶ ಮಾಡಬೇಕಾಗಿತ್ತು. ಸ್ಪೀಕರ್ ಅವರು ಅವರ ನಡೆನೇ ಎಲ್ಲೋ ಒಂದು ಕಡೆ ನಮಗೆ ಪ್ರಶ್ನೆಗೆ ಒಳಪಡಿಸುವಂಥ ರೀತಿಯ ನಡೆ ಆಗಿಬಿಟ್ರೆ ಬೇಸರ ಆಗತ್ತೆ ಅಂತ ಅಂದ್ಕೊಂಡಿದ್ದಾನೆ. ಯು ಟಿ ಖಾದರ್ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಅವ್ರನ್ನ ಹೊಗಳಿದ್ದೇವೆ. ಅವರು ನಾವೆಲ್ಲರಿಗೂ ತರಬೇತಿ ಕೊಟ್ಟಂಥ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾವು ಹೇಳಿದ್ದೇವೆ. ಆದರೆ ಏಕಾಏಕಿ 18 ಜನ ಶಾಸಕರನ್ನು ಅಮಾನತು ಮಾಡುವಂಥದ್ದು ಇದೆಯಲ್ಲ, ಆ ಕೆಲಸ ನಾವೇನು ಮಾಡಿಲ್ಲ ರೀ. ಆ ಥರದ ಕೆಲಸ ನಾವೇನು ಮಾಡಿಲ್ಲ. ನಾವು ಕೇಳಿರೋದು ನ್ಯಾಯ. ಮಂತ್ರಿಗಳಿಗೆ ರಕ್ಷಣೆ ಕೊಡದಂಥ ಸರ್ಕಾರ ಬೇಕಾ ಅಂತ ಕೇಳಿದ್ದೀವಿ.
ಸಂವಿಧಾನ ವಿರೋಧಿ ಆಗಿರುವಂಥ 4% ಮುಸಲ್ಮಾನಿಗೆ ಸಿಗಬೇಕಾಗಿರೋಂಥ ಏನು ಯೋಚನೆ ಮಾಡಿದಿರಿ ಅದು ತಪ್ಪು ಅಂತ ಹೇಳಿದ್ದೀವಿ. ಸಂವಿಧಾನಕ್ಕೆ ದತ್ತವಾಗಿ ನಡ್ಕೊಳ್ಳಿ ಅಂತ ಹೇಳಿದರೆ ಇದು ತಪ್ಪು ಅಂಥೇಳಿ ನಮ್ಮನ್ನು ಹೊರಗಡೆ ಇಡುವಂಥ ಪ್ರಯತ್ನ ಮಾಡಿದ್ದಾರೆ, ಸಸ್ಪೆಂಡ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಭಗವಂತ ಎಲ್ಲವನ್ನು ನೋಡ್ಕೊಳ್ತಾರೆ. ಸರ್, ಮೀಸಲಾತಿ ಸಂಬಂಧ ಸಂವಿಧಾನ ತಿದ್ದುಪಡಿ ಬಗ್ಗೆ ಈಗ DK ಹೇಳಿಕೆ ಇದು ರಾಜ್ಯಸಭೆಯಲ್ಲಿ ಚರ್ಚೆ ಆಗ್ತಿದೆ. ಮೀಸಲಾತಿಗೋಸ್ಕರ ಬದಲಾವಣೆ ಆಗುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಕಾಂಗ್ರೆಸ್ನವರು ಬರೀ ಮೀಸಲಾತಿ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಈ ದೇಶವನ್ನೇ ಭಾಗ ಮಾಡಬೇಕು, ಈ ರಾಜ್ಯವನ್ನೇ ಭಾಗ ಮಾಡಬೇಕು ಅಂತ ಹೊರಟಿದ್ದಾರೆ. ಮತ್ತೊಮ್ಮೆ ಧರ್ಮಾಧಾರಿತವಾಗಿ ಯಾವುದೇ ರೀತಿಯ ಚಟುವಟಿಕೆಗಳು ನಡೆಯಲ್ಲ ಈ ದೇಶದಲ್ಲಿ. ಸಂವಿಧಾನದತ್ತವಾಗಿ ಸಂವಿಧಾನ ಹೇಳಿದೆ ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕ, ಈ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕ ಈ ದೇಶಕ್ಕೋಸ್ಕರ ಇರಬೇಕು ಅಂತ ಹೇಳಿದ್ದಾರೆ. ಸೊ ಹೀಗಿರಬೇಕಾದ್ರೆ ಯಾವುದನ್ನು DK ಶಿವಕುಮಾರ್ ಹೇಳಿದ ತಕ್ಷಣ ಇದು ಎಲ್ಲೋ ಒಂದು ಕಡೆಗೆ ಜಾತೀಯತೆ ಪರವಾಗಿ ಮಾಡಲಿಕ್ಕೆ ತೀರ್ಮಾನಗಳು ಆಗಿಬಿಡುತ್ತೆ, ಕಷ್ಟ. ಹೇಳಿರೋದು ಒಂದೇ ಸಂಗತಿ, ಅಂಬೇಡ್ಕರ್ ಅವರು ಬಿದ್ದವರನ್ನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ ಅಂತ ಹೇಳಿದ್ದಾರೆ. ಯಾರು ತುಳಿತಕ್ಕೊಳಗಾಗಿದ್ದಾರೆ ಅವರಿಗೆ ಶಕ್ತಿ ಕೊಡಬೇಕು ಅಂತ ಹೇಳಿದ್ದಾರೆ. ಆ ಕೆಲಸ ಮೊದಲಿಂದ ನಡ್ಕೊಂಡೇ ಬಂದಿದೆ, ಈಗಲೂ ನಾವು ಮಾಡ್ತಾ ಇದ್ದೀವಿ. ಅದು ಕೆಲಸಕ್ಕೆ ನಾವು ಶಕ್ತಿ ಕೊಡ್ತಾನೇ ಇದ್ದೀವಿ. ಆದರೆ ಇವತ್ತು ನಾನು ಬೇರೆ ನೀನು ಬೇರೆ, ಮುಸಲ್ಮಾನರು ಬೇರೆ ಹಿಂದೂ ಬೇರೆ ಅಂಥೇಳಿ ಈ ವರ್ಗ ಮಾಡುವಂಥದ್ದು ಇದೆಯಲ್ಲ, ಇದು ಕಾಂಗ್ರೆಸ್ಸಿನ ಕುಟಿಲ ನೀತಿ. ಇದನ್ನು ವಿರೋಧ ಮಾಡಿದ್ದೀವಿ. ಆದರೆ ಸಮಾಧಾನ ಆಗಿಲ್ಲ ಸ್ಪೀಕರ್ ಅವರಿಗೆ, ನಾವೇನು ಮಾಡೋಣ ಹೇಳಿ.